6ನೇ ಮಾಸ ಪ್ರವೇಶ ಮಾಡೋ ಹೊತ್ತಿಗೆ ಶ್ವಾಸ ನಿಗ್ರಹ ಮಾಡಿದ. ಉಸಿರನ್ನೂ ತಾನು ನಿಗ್ರಹ ಮಾಡಿಬಿಟ್ನಂತೆ. ಮಾಡ್ತಾ ತಪಸ್ಸನ್ನು ಮಾಡಿದಾಗ ಬ್ರಹ್ಮಾದಿ ದೇವತೆಗಳು ದೇವರನ್ನು ಸ್ತೋತ್ರ ಮಾಡಿದ್ರಂತೆ. ಸ್ವಾಮಿ, ಆ ಕೂಸು ಎಷ್ಟು ಕಠಿಣವಾದ ಆ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಅನುಗ್ರಹ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದಾಗ ಏನು ಧ್ರುವರಾಜರು ಏಕಚಿತ್ತ ಭಾವದಿಂದ ಪರಮಾತ್ಮನನ್ನು ತಾವು ತಮ್ಮ ಮನಸ್ಪಟದಲ್ಲಿ ಆ ದೇವರ ಸಮಗ್ರ ಆಕೃತಿಯನ್ನು ಚಿಂತನೆ ಮಾಡ್ತಾ ಕೂತಿದ್ರೆ ಸ್ವಯಂ ಪರಮಾತ್ಮ ತಾನು ಬಂದ, ಕರಿತಾ ಇದ್ದಾನೆ. ಆದರೂ ಅದರ ಪರಿವೇ ಇಲ್ಲವಂತೆ. ಇದೇ ಧ್ಯಾನದ ಕೊನೆಯ ಹಂತ. ಹೀಗಿದ್ದಾಗ ನಮ್ಮ ದೇವರಂದ, ನೀ ಹಿಂಗೆ ಮಾಡಿದ್ರೆ ಕಣ್ಣು ಬಿಡೋಲ್ವೋ, ಈಗ ನೋಡು ಅಂದ ನಮ್ಮ ಸ್ವಾಮಿ. ಏನು ಮಾಡದ್ನಂತೆ, ಅವನ ಹೃದಯ ಪಟದಲ್ಲಿದ್ದಂತಹ ಆ ಭಗವದ್ರೂಪವನ್ನು ಸ್ವಲ್ಪ ಅಪಸರಣ ಮರೆ ಮಾಡಿಸಿದ್ನಂತೆ. ಏಕಕಾಲಕ್ಕೆ ಅಂಧಕಾರ ಪ್ರಾಪ್ತಿಯಾದಂತೆ ಆಯಿತು. ಎಲ್ಲ ಭಗವದ್ರೂಪಗಳು ಸ್ತಬ್ಧ ಆಯಿತು. ಹಿಂಗೆ ಯಾಕಾಯಿತು ಅಂತ ಗಾಬರಿಯಿಂದ ಕಣ್ಬಿಟ್ನಂತೆ. ಬಿಟ್ಟರೆ ಅದೇ ಪರಮಾತ್ಮನ ರೂಪ ಮತ್ತಷ್ಟು ತೇಜೋ ರಾಶಿಯಿಂದ ಕೂಡಿದ್ಯಂತೆ. ಆ ರೂಪವನ್ನು ನೋಡ್ತಾ ಧ್ರುವರಾಜರಿಗೆ ಏನು ಸ್ತೋತ್ರ ಮಾಡಬೇಕು ಅಂತ ತೋಚ್ತಾ ಇಲ್ವಂತೆ. ಇದೇ ಭಕ್ತಿಯ ಪರಾಕಾಷ್ಠತೆ. ಬಿಗಿದ ಕಂಠದಿಂ ದೃಗ್ಭಾಷ್ಪಗಳಿಂ ನಗೆಮೊಗದಿಂ ರೋಮಗಳೊಗೆದು ಮಿಗೆ ಸಂತೋಷದಿ ನಾಲ್ಮೊಗನಯ್ಯನ ಗುಣಗಳ ಪೊಗಳಿ ಹಿಗ್ಗುವುದೇ ಫಲವಿದು ಬಾಳ್ದುದಕ್ಕೆ. ದೇವರನ್ನು ಸ್ತೋತ್ರ ಮಾಡೋ ಕಾಲಕ್ಕೆ ಹೆಂಗಿರಬೇಕು ಕ್ರಮ, ಕಂಠ ಭಾಗ ಬಿಗಿದು ಬಿಡಬೇಕಂತೆ, ಒಂದು ಶಬ್ದ ಹೊರಡಬಾರದು. ಅಂದರೆ ಆ ಹಂತದ ಭಕ್ತಿಯ ಪರಾಕಾಷ್ಠತೆಯನ್ನು ನಾವು ತಲುಪಿರಬೇಕು. ಧ್ರುವರಾಜರು ಸ್ತಬ್ಧರಾಗಿ ನಿಂತರಂತೆ ಪರಮಾತ್ಮನ ಆ ರೂಪವನ್ನು ಕಾಣ್ತಾ. ಏತತ್ ಕಾಲಕ್ಕೆ ಪರಮಾತ್ಮ ತನ್ನ ಶಂಖವನ್ನು ಧ್ರುವರಾಜರ ಬಲಕಪೋಲಕ್ಕೆ ಸ್ಪರ್ಶ ಮಾಡಿಸದಂತೆ. ಯಾವಾಗ ಸ್ಪರ್ಶ ಆಯಿತೋ ಆಗ ಧ್ರುವರಾಜರು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿಧರಸ್ವಧಾಮ್ನಾಂ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದಿನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯೋಂತಃ ಪ್ರವಿಶ್ಯ ಮಮ ವಾಚ. ಸ್ವಾಮಿ, ನಮ್ಮಿಂದ ಒಂದು ಶಬ್ದ ಬರಬೇಕಾದರೂ ಕೂಡ ನಾವು ಹೇಳ್ತಾ ಇದ್ದೇವೆ ಅಲ್ಲ, ಕೇಳೋ ಅಧಿಕಾರ ಜೀವರಾದ ನಮಗೆ ಅದೂ ಇಲ್ಲ. ಹಾಗಾದರೆ ದೇವರೇ ನಮ್ಮಿಂದ ನುಡಿಸ್ಬೇಕು, ಅವನೇ ನಮ್ಮಲ್ಲಿ ಕೂತು ಕೇಳಿಸ್ಬೇಕು, ಕೇಳಿದ್ದು ನಮಗೆ ಅರ್ಥ ಆಗುವಂತೆ ಮಾಡಬೇಕು, ಅರ್ಥ ಆದದ್ದು ತಲೆಯಲ್ಲೇ ಉಳಿಯುವಂತೆ ಮಾಡಬೇಕು, ಉಳಿದದ್ದು ನಾವು ಧ್ಯಾನದಲ್ಲಿ ಕೂತಾಗ ನಮ್ಮ ಸ್ಮರಣೆಗೆ ಬರುವಂತೆ ಮಾಡಬೇಕು. ಅವನು ಗಮ್ಯನಾಗಬೇಕು, ಅವನೇ ಮೋಕ್ಷವನ್ನು ಕೊಡಬೇಕು. ಹೊರತಾಗಿ ಜೀವರು ಅಸ್ವತಂತ್ರರು ನೋಡಿ, ಇದನ್ನು ತಿಳಿಸಿದ್ರು ನಮಗೆ. ಆಗ ಧ್ರುವರಾಜರು ಪರಮಾತ್ಮನನ್ನು ತಾವು ಸ್ತೋತ್ರ ಮಾಡ್ತಾ ಇರೋಣ. ಸ್ತೋತ್ರ ಮಾಡಿದಾಗ ಪರಮಾತ್ಮ ಎಷ್ಟು ಪ್ರಕಾರವಾಗಿ ಅನುಗ್ರಹ ಮಾಡ್ದ. ಕೇವಲ ನಿನ್ನ ತಂದೆ ತೊಡೆ ಮೇಲೆ ಕೂತ್ಕೊಳ್ಳೋದು ಮಾತ್ರ ಅಲ್ವೋ, ಯಾವ ಜ್ಯೋತಿರ್ಮಂಡಲ ಅದೇ ಧ್ರುವಮಂಡಲ ಅಂತ ಕರೆದದ್ದು, ತರುವಾಯ ಬಂದಂತಹ ನಾಮ. ಅಲ್ಲಿರ್ತಕ್ಕಂತಹ ದೇವರ ರೂಪ ಯಾವುದು? ಶಿಂಶುಮಾರ. ಈ ರೂಪ ಹೇಗಿದೆ ದೇವರದ್ದು ಅಂತಂದರೆ, ಚೇಳಿನ ಆಕಾರ, ಬಾಲ ಮೇಲ್ಭಾಗದಲ್ಲಿ ಇದೆ, ತಲೆಯನ್ನು ಪರಮಾತ್ಮ ಕೆಳಮುಖ ಮಾಡಿದ್ದಾನೆ. ಇದೇ ಚೇಳಿನ ಆಕಾರದ ಭಗವದ್ರೂಪ ಶಿಂಶುಮಾರ ರೂಪ ಅಂತ ತಿಳಿಸೋದು. ಆ ಚೇಳಿನ ಆಕಾರದಿಂದ ಪರಮಾತ್ಮ ಯಾವ ಕಾರ್ಯವನ್ನು ಪ್ರವೃತ್ತ ಮಾಡ್ತಾನೆ ಅಂತಂದರೆ, ಸಮಸ್ತ ಗ್ರಹಮಂಡಲ 9 ಗ್ರಹಗಳ ನಿಯಮನವನ್ನು ಮಾಡೋದು ಇದೇ ಶಿಂಶುಮಾರ ಮಂಡಲದಲ್ಲಿ. ಎಲ್ಲ ರಾಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದಲಿ
ತೊಲಗಿಸುವ ಅಂತ ಅಂದಿದ್ದಾರೆ. ನಮ್ಮ ನಿಮ್ಮ ಆಯುರ್ಗಣನೆ ಆಗೋದು ಎಲ್ಲಿ ಅಂತಂದರೆ ಇದೇ ಶಿಂಶುಮಾರ ಮಂಡಲ, ಅದನ್ನೇ ಜ್ಯೋತಿರ್ಮಂಡಲ ಅಂತ ಕರೆದಿದ್ದಾರೆ. ಅದೇ ಮುಂದೆ ಧ್ರುವಮಂಡಲ ಅಂತ ಕರೆದರು. ಆ ಪರಮಾತ್ಮನ ಬಾಲದ ತುದಿ ಭಾಗದಲ್ಲಿ ಮುಂದೆ ನಿನಗೆ ಸ್ಥಾನ ಕೊಡ್ತೇನೆ ಎನ್ನಂತೆ ಪರಮಾತ್ಮ. ನೋಡಿ, ಇನ್ನೆಷ್ಟು ಅನುಗ್ರಹ ಮಾಡಿರಬೇಡ. ಇಷ್ಟನ್ನು ಮಾಡ್ತಾ ಮುಂದೆ ಪರಮಾತ್ಮ ಇನ್ನೊಂದು ಮಾತನ್ನು ತಿಳಿಸ್ದ. 36,000 ವರ್ಷಗಳ ಕಾಲ ನೀನು ರಾಜನಾಗಿ ಮೆರಿಬೇಕು ಅನ್ನಂತೆ ಪರಮಾತ್ಮ ಧ್ರುವರಾಜರಿಗೆ. ಇಷ್ಟನ್ನು ತಾವು ಅನುಗ್ರಹವನ್ನು ಪಡೀತಾ ಪುನಃ ತಮ್ಮ ಅರಮನೆಗೆ ಬರೋಣ. ಬಂದಾಗ ಧ್ರುವರಾಜರು ಮೊದಲಿಗೆ ಯಾರಿಗೆ ನಮಸ್ಕಾರ ಮಾಡಿದ್ರು? ತನ್ನ ತಾಯಿಯಾದ ಸುನೀತಿಗೆ ಮಾಡಲಿಲ್ವಂತೆ, ಚಿಕ್ಕಮ್ಮಳಾದ ಸುರುಚಿಗೆ ಮಾಡಿದ್ರಂತೆ. ಕಾರಣ, ಅಮ್ಮ ಅವತ್ತು ನೀನೇನಾದರೂ ನನಗೆ ಅಪಮಾನ ಮಾಡಿರಲಿಲ್ಲ ಅಂತಂದಿದ್ದರೆ ನಾನು ಕಾಡಿಗೆ ಹೋಗ್ತಾನೇ ಇರಲಿಲ್ಲ, ನಾನು ತಪಸ್ ಮಾಡ್ತಾ ಇರಲಿಲ್ಲ, ದೇವರ ದರ್ಶನ ಆಗ್ತಿರಲಿಲ್ಲ, ದೇವರ ಅನುಗ್ರಹ ಆಗ್ತಾ ಇರಲಿಲ್ಲ. ಹಾಗಾದರೆ ನನಗೆ ದೇವರ ಅನುಗ್ರಹ ಆಗಿದ್ದು ಯಾರಿಂದ? ಅದು ನಿನ್ನಿಂದ ಅಂತನ್ನಂತೆ. ನೋಡಿ, ಇದೇ ಭಾಗವತ ಧರ್ಮ. ಆ ಕಾಲಕ್ಕೆ ಸುರುಚಿ ಆ ಧ್ರುವರಾಜರನ್ನು ಬಾಚಿ ತಗೊಂಬಿಟ್ಲಂತೆ ತಾನು. ಇದರ ತಾತ್ಪರ್ಯ, ಯಾರು ನಮ್ಮನ್ನು ಲೋಕದಲ್ಲಿ ದ್ವೇಷ ಮಾಡ್ತಾ ಇರ್ತಾರೋ ಅವರೇ ನಮ್ಮನ್ನು ಮಾನ್ಯ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಅವ್ರ ಮೇಲೆ ಸಿಟ್ಟು ಮಾಡೋದಲ್ಲ, ಮತ್ತೇನು ಮಾಡಬೇಕು? ಅನ್ಯಥಾ ಶರಣಂ ನಾಸ್ತಿ ತ್ವಂ ಏವ ಶರಣಂ ಮಮ. ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಯಾರು ದ್ವೇಷ ಮಾಡ್ತಾರೋ ಅವರೇ ನಮಗೆ ಅನುಗ್ರಹವನ್ನು ಕೂಡ ಮಾಡೋ ಒಂದು ಹಂತಕ್ಕೆ ಪರಮಾತ್ಮ ತಾನು ಅನುಗ್ರಹಿಸ್ತಾನೆ ಅನ್ನೋ ಒಂದು ಸಿದ್ಧಾಂತವನ್ನೇ ತಿಳಿಸ್ತಾ, ಇದನ್ನೇ ದಾಸರಾಯರು ಒಂದು ಕಡೆ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಅಪಮಾನ ಆಯಿತು ಅಂತ ದುಃಖ ಪಡಬೇಡಿ, ಅಪಮಾನವಾದರೆ ಒಳಿತು ಅಪರೂಪ ಹರಿನಾಮ ಸ್ಮರಣೆ ಒದಗುವುದಾದರೆ ಎಂದಿದ್ದಾರೆ. ಯಾರು ಅಪಮಾನ ಮಾಡಿದಾಗ ಶ್ರೀನಿವಾಸ ಅಂತ ಪರಮಾತ್ಮನ ಸ್ತೋತ್ರ ಮಾಡಿದರೆ ಅಂತಹ ಅಪಮಾನ ಆದರೂ ಪರವಾಗಿಲ್ವಂತೆ. ಕಾರಣ, ದೇವರ ಹೆಸರು ಬಂತಲ್ಲ ಬಾಯಿಂದ. ನೋಡಿ, ಹೀಗೆ ತಿಳಿಸಿದ್ದಾರೆ ನಮಗೆ. ಏತತ್ಕ್ರಮದಿಂದ ಆ ಧ್ರುವರಾಜರಿಗೆ ಮುಂದೆ ಉತ್ತಾನಪಾದ ತಾನು ಪಟ್ಟಾಭಿಷಕ್ತನನ್ನಾಗಿ ಮಾಡೋಣ. 36,000 ವರ್ಷಗಳ ಕಾಲ ರಾಜ್ಯಭಾರವಂತ ನಡೆಸ್ತಾ ಇದ್ದಾನೆ. ತಮ್ಮನಾದ ಉತ್ತಮ ತಾನು ಒಂದಾವರ್ತಿ ವಾಯುವಿಹಾರಕ್ಕೆ ಅಂತ ಹೋದಾಗ ಯಕ್ಷರಿಂದ ಅವನಲ್ಲಿ ಮೃತನಾಗಿದ್ದಾನಂತೆ. ಮೃತನಾದಾಗ ಅವನ ತಾಯಿಯಾದ ಸುರುಚಿ ತನ್ನ ಮಗನನ್ನು ಅರಸಿಕೊಂಡು ತಾನು ಹೋದಾಗ ಕಾಡ್ಗಿಚ್ಚು ಹತ್ಕೊಂಡ್ಬಿಡ್ತಂತೆ. ಆ ಕಾಡಿನಲ್ಲೇ ಸುರುಚಿ ತಾನು ಮೃತಳಾದಳು. ಹಿಂದೆ ಧ್ರುವನಿಗೆ ಏನು ತಿಳಿಸಿದ್ಲು? ನೀನು ಕಾಡಿಗೆ ಹೋಗಿ ಮರಣ ಹೊಂದು ಅಂತಂದರೆ ನಮ್ಮ ದೇವರಂದ ನಿನಗೇ ಆ ಸ್ಥಿತಿಯನ್ನು ಕೊಡ್ತೇನೆ ಅಂತಂದ. ಆದ್ದರಿಂದ ಒಬ್ಬರಿಗೆ ಕೆಡಕನ್ನು ಬಯಸಬಾರದು. ನೋಡಿ, ಇದೊಂದು ಸಿದ್ಧಾಂತವನ್ನು ಧ್ರುವರಾಜರ ಚರಿತ್ರೆಯಿಂದ ನಮಗೇನು ತಿಳಿಸಿದ್ದಾರೆ. ಇಷ್ಟು ಪ್ರಕಾರವಾಗಿ ಯಾವ ಆ ಜ್ಯೋತಿರ್ಮಂಡಲ ಮುಂದೆ ಒಂದು ದಿವಸ ಆ ಧ್ರುವರಾಜರಿಗೆ ಪುಷ್ಪಕಯುಮಾನ ಬಂತಂತೆ.